ಓಂ ದಾಶರಥಾಯ ವಿದ್ಮಹೇ ಸೀತಾವಲ್ಲಭಾಯ ಧೀಮಹಿ ತನ್ನೋ ರಾಮಃ ಪ್ರಚೋದಯಾತ್. ರಾಮೋ ರಾಜಮಣಿಃ ಸದಾ ವಿಜಯತೆ ರಾಮಂ ರಮೇಶಂ ಭಜೆ. ರಾಮೇಣಾಭಿಹತಾ ನಿಶಾಚರಚಮೋ ರಾಮಾಯ ತಸ್ಮೈ ನಮಃ. ರಾಮಾನ್ನಾಸ್ತಿ ಪರಾಯಣಂ ಪರತರಂ ರಾಮಸ್ಯ ದಾಸೋऽಸ್ಮ್ಯಹಂ. ರಾಮೇ ಚಿತ್ತಲಯ ಸದಾ ಭವತು ಮೇ ಭೋ ರಾಮ ಮಾಮುದ್ಧರ. ಬೋಲೋ ಶ್ರೀರಾಮಚಂದ್ರ ಭಗವಾನ್ ಕೀ ಜೈ. ಎಲ್ಲರಿಗೂ ಕೂಡ ಶುಭವನ್ನು ಮಾಡಲಿ ಭಗವಂತ. ಪ್ರಿಯ ವೀಕ್ಷಕರೇ, ಕರ್ಕಾಟಕ ರಾಶಿಯವರು ಹೇಗಿದೆ ಸೆಪ್ಟೆಂಬರ್ ತಿಂಗಳು ಎಂಬಂತಹ ವಿಷಯಗಳನ್ನು ಗಮನಿಸೋಣ. ಪುನರಸು ನಕ್ಷತ್ರ 4ನೇ ಪಾದ, ಹಾಗೆ ಪುಷ್ಯ ನಕ್ಷತ್ರ 1, 2, 3 4ನೇ ಪಾದ, ಆಶ್ಲೇಷ ನಕ್ಷತ್ರ 1, 2, 3 4ನೇ ಪಾದ. ನೀವು ವಿಡಿಯೋ ಮುಗಿವರೆಗೂ ಕೂಡ ಗಮನಿಸಿ ನಕ್ಷತ್ರ ಪರಿಹಾರಗಳು ಏನಿದೆ ಎಂಬುದನ್ನು ತಿಳಿಸುವಂತಹ ಪ್ರಯತ್ನ ಮಾಡ್ತೇನೆ. ತಮ್ಮೆಲ್ಲರ ಸಹಜ ಸಹಕಾರದಿಂದ ನೋಡಿ 1 ಲಕ್ಷ ಸಬ್ಸ್ಕ್ರೈಬರ್ ಆಗಿದ್ದಾರೆ. ಹಾಗಾಗಿ ಧನ್ಯವಾದಗಳು. ಅನೇಕ ಕಾಮೆಂಟನ್ನು ಕೂಡ ಮಾಡ್ತಾ ಇದ್ದೀರಿ. ನಮ್ಮ ಕೈ ರಿಪ್ಲೈ ಮಾಡಲಿಕ್ಕೆ ಆಗ್ತಾಯಿಲ್ಲ, ಯಾಕಂದರೆ ವಿಡಿಯೋ ಮಾಡೋದು, ಎಡಿಟಿಂಗ್ ಮಾಡೋದು ಹೀಗೆಲ್ಲ ಬಹಳ ಸಮಯಗಳು. ಹೀಗೆ ಇದ್ದಾಗ ತಮ್ಮೆಲ್ಲರಿಗೂ ಕೂಡ ಧನ್ಯವಾದಗಳನ್ನು ಅಷ್ಟೇ ಹೇಳಬಹುದು. ಯಾಕಂದರೆ ಕೆಲವು ಜನ ಒಳ್ಳೆಯದನ್ನು ಮಾಡ್ತಾರೆ, ಕೆಲವು ಜನ ಬೈದು ಮಾಡ್ತಾರೆ, ಹೀಗೆಲ್ಲ ಇರುತ್ತೆ ಕಾಮೆಂಟ್ಗಳು. ಇರಲಿ, ಒಟ್ಟಿನಲ್ಲಿ ಎಲ್ಲರೂ ನಮ್ಮವರೇ, ಎಲ್ಲರಿಗೂ ಕೂಡ ಒಳ್ಳೆಯದಾಗಲಿ ಅಂತ ಹೇಳಿ ಭಗವಂತನಲ್ಲಿ ಬೇಡಿಕೊಳ್ತಾ ಭಾವಿಸ್ತಾ, ಅದರ ಜೊತೆಯಲ್ಲಿ ನೋಡಿ ನಮಗೆ ವಿಶೇಷವಾಗಿ ಈ ಸೆಪ್ಟೆಂಬರ್ ತಿಂಗಳು ಹೇಳುವಂಥದ್ದು ಕರ್ಕಾಟಕ ರಾಶಿಯವರು ಬಹಳ ಜೀವನದ ಟರ್ನ್ ಪಾಯಿಂಟ್ ಕೊಡ್ತದೆ. ನಾನು ಹೇಳಿದ್ದೆ ಜನವರಿ ತಿಂಗಳಲ್ಲಿ ಬಹಳ ಜನಕ್ಕೆ ಉಂಟಾಗಿದೆ. ಹಾಗೆ ಈ ಒಂದು ಸೆಪ್ಟೆಂಬರ್ ತಿಂಗಳು ಕೂಡ ನೋಡಿ, ಜನವರಿ, ಸೆಪ್ಟೆಂಬರು ಮತ್ತು ನವಂಬರು ಇದು ನಿಮ್ಮ ಜೀವನದ ಬಹಳ ಬದಲಾವಣೆ ಘಟ್ಟಗಳನ್ನು ತಲುಪಿಸುವಂತಹ ಒಂದು ತಿಂಗಳು ಅಂತೇಳಿ ಹೇಳಬಹುದು. ಹಾಗಾಗಿ ಈ ತಿಂಗಳಲ್ಲಿ ಬಹಳ ನೀವು ಕೇಳಿ ನಾ ಹೇಳುವಂತಹ ಒಂದು 22 ವಿಷಯಗಳನ್ನು ಹೇಳ್ತೇನೆ. ಅದರಲ್ಲಿ ಕೆಲವೊಂದು ಘಟಿಸುವಂಥ ಸಾಧ್ಯತೆಗಳು ಬಹಳ ಇದೆ ನಿಮಗೆ. ನೋಡಿ, 22ನೇ ತಾರೀಕಿಗೆ ಸೆಪ್ಟೆಂಬರ್ 2ಕ್ಕೆ ಅಮಾವಾಸ್ಯೆ ಇದೆ, ಬೆನಕನ ಅಮಾವಾಸ್ಯೆ ಇದೆ. ಹಾಗೆ 6ನೇ ತಾರೀಕಿಗೆ ಗೌರಿ ಹಬ್ಬ, ಇನ್ನು 7ನೇ ತಾರೀಕಿಗೆ ವರಸಿದ್ಧಿ ವಿನಾಯಕ ವ್ರತ. ಇದು ಎಲ್ಲರಿಗೂ ಕೂಡ ಗೊತ್ತಿರುತ್ತೆ, ಯಾಕಂದರೆ ಗಣೇಶನನ್ನು ಪೂಜೆ ಮಾಡಿ ನಮಸ್ಕಾರ ಮಾಡುವಂಥದ್ದು. 16ನೇ ತಾರೀಕಿಗೆ ಅನಂತ ಪದ್ಮನಾಭ ವ್ರತ. 18ನೇ ತಾರೀಕಿಗೆ ನೋಡಿ ಮಹಾಲಯ ಶ್ರಾದ್ದಾರಂಭ, ಅಂದರೆ 19ನೇ ತಾರೀಕಿಂದ ಮಹಾಲಯ ಪಕ್ಷ. ಹಾಗಾಗಿ ನೀವು ಎಷ್ಟೆಷ್ಟು ಮುಂಚಿತವಾಗಿ ಮಾಡ್ತಿರೋ ಅಷ್ಟು ಪೂಜೆ ಪುರಸ್ಕಾರಗಳನ್ನು ಮಾಡಿಕೊಳ್ಳಿ. ಇನ್ನು ಮಹಾಲಯ ಪಕ್ಷ 19ನೇ ತಾರೀಕಿಂದ ಶುರುವಾಗುತ್ತೆ. ಇನ್ನು ಅದು ಕೂಡ ಅಕ್ಟೋಬರ್ 2ನೇ ತಾರೀಕಿನ ಕೂಡ ಇರುತ್ತೆ. ನೋಡಿ ಎಷ್ಟು ಬೇಗನೆ ಸಮಯ ಕಳೆದು ಹೋಗಿಬಿಡುತ್ತೆ ಅಲ್ವಾ. ಮಾಸ ಭವಿಷ್ಯ ನಾವು ಒಂದು ವಿಡಿಯೋ ಎಡಿಟಿಂಗ್ ಮಾಡಿ ಮತ್ತೊಂದು ಹಾಕುವಲ್ಲಿವರೆಗೆ ಮತ್ತೊಂದು ತಿಂಗಳಾಡುವಂಥ ಶುರುವಾಗಿ ಹೋಗ್ತದೆ. 12 ವಿಡಿಯೋ ಆಗುವಲ್ಲಿವರೆಗೆ ಆಗೋಗುತ್ತೆ. ನೋಡಿ, ನಿಮ್ಮ ರಾಶಿಯಲ್ಲಿ ಯಾವುದೇ ಗ್ರಹಗಳಿಲ್ಲ. 2ನೇ ರಾಶಿಯಲ್ಲಿ ಬುಧ, ಹಾಗೆ 3ನೇ ರಾಶಿಯ ರವಿ, 4ನೇ ರಾಶಿಯ ಶುಕ್ರ, ಅಷ್ಟಮ ಶನಿ ಇದ್ದವನು ಸ್ವಲ್ಪ ಸಪ್ತಮಕ್ಕಿದ್ದಾನೆ. ನವಮದ ರಾಹು ಮಾತ್ರ ಬಹಳ ಒಳ್ಳೆಯದಾಗಿದ್ದಾನೆ. ದಶಮ ಯಾರೆಲ್ಲ ಏಕಾದಶದಲ್ಲಿ ರಾಹು, 12ನೇ ರಾಶಿಯಲ್ಲಿ ಕುಜ. ಹೀಗೆಲ್ಲ ಗ್ರಹಸ್ಥಿತಿ ಇದೆ ನಿಮಗೆ. ನೋಡಿ, ಕರ್ಕಾಟಕ ರಾಶಿಯವರಿಗೆ ಬಹಳ ಮುಖ್ಯವಾಗಿ ಗಮನಿಸಿದ ಹಾಗೆ ನಿಮಗೆಲ್ಲ ಭಗವಂತ ಕೊಟ್ಟಿದ್ದಾನೆ, ಎಲ್ಲವನ್ನು ಕೂಡ ಭಗವಂತ ನೀಡಿದ್ದಾನೆ. ಆದರೂ ಕೂಡ ಎಲ್ಲೋ ಒಂದು ಕಡೆಗೆ ಲೋಪ, ಎಲ್ಲೋ ಒಂದು ಕಡೆಗೆ ಇದು ಆಗ್ಬೋದಾಗಿತ್ತಲ್ಲ ಅಂಥೇಳಿ. 9 ಆಗಿಬಿಟ್ಟಿದೆ, 10 ಯಾವಾಗ ಆಗತ್ತಪ್ಪ ಅಂಥೇಳಿ ಯೋಚನೆ ಮಾಡ್ತಾ ಇದ್ದೀರಿ. 9 ಕೊಟ್ಟವನಿಗೆ 10 ಕೊಡುವಂಥದ್ದು ದೊಡ್ಡದಲ್ಲ, ಎಲ್ಲ ಭಗವಂತ ನಿಮ್ಗೆ ನೀಡ್ತಾ ಇದ್ದಾನೆ. ಹಾಗಾಗಿ ಒಂದೇ ನೀವು ಮಾಡುವಂತಹ ಪ್ರಯತ್ನಗಳನ್ನು ಮಾಡ್ತಾ ಇರಿ ಅಂತೇಳಿ ಹೇಳಬಹುದು. 1ನೇದಾಗಿ ಭೂಮಿ ವ್ಯಾಪಾರ ವ್ಯವಹಾರ ಮಾಡೋರಿಗೆ ಈ ತಿಂಗಳಲ್ಲಿ ಹೆಚ್ಚಿನದಾದಂತಹ ಲಾಭಾಂಶ ಒಳ್ಳೆಯದಿದೆ. 2ನೇದ ಧಾರ್ಮಿಕ ಮುಖಂಡರಿಗೆ ಬಹಳ ಒಳ್ಳೆಯದಿದೆ. ಸನ್ಮಾನಗಳು, ಒಳ್ಳೊಳ್ಳೆಯ ಕೆಲಸ ಕಾರ್ಯಗಳು ಆಗುವಂಥ ಸಾಧ್ಯತೆಗಳಿದೆ. ಪಾಠ ಪ್ರವಚನ ಮಾಡುವಂಥವರಿಗೆ ಬಹಳ ಒಳ್ಳೆಯದಿದೆ. ಯಾಕಂದರೆ ಗುರೋರ್ ಗೌರವಂ ಅಂತ ನಿಮಗೆ ಗುರು ಗೌರವವನ್ನು ಕೂಡ ಕೊಡ್ತಾನೆ. ಬುಧನು ವಾಕ್ಚಾತುರ್ಯಗಳನ್ನು ಕೂಡ ಕೊಡ್ತಾನೆ. ಯಾಕಂದರೆ ಬುಧನಿಂದ ಗೌರವವೂ ಸಿಗ್ತದೆ, ಹಾಗೆ ಮಾತಿನ ಶಕ್ತಿಯು ಕೂಡ ಒಳ್ಳೆಯ ರೀತಿಯಾಗಿ ನಿಮಗೆ ಪರಿಣಾಮ ಆಗ್ತದೆ. ಮತ್ತು ಶನಿಯ ದೃಷ್ಟಿಯೂ ಕೂಡ ಬುಧನ ಮೇಲೆ ಬಂದದ್ರಿಂದ ನಿಮ್ಮೆಲ್ಲೂ ಕಾಲೇಜು ನಡೆಸ್ತಾ ಇರುವಂಥವರು, ಟೀಚಿಂಗ್ ಪ್ರೊಫೆಷನ್ ಮಾಡ್ತಾ ಇದ್ದಂಥವರಿಗೆಲ್ಲ ಬಹಳ ಒಳ್ಳೆಯದು ಅಂತ ಹೇಳಬಹುದು. ಮತ್ತು ಗೌರ್ಮೆಂಟಿಂದ ಸ್ವಲ್ಪ ಲಾಭಾಂಶಗಳು ಸಿಗುವಂಥ ಚಾನ್ಸಸ್ ಇದೆ. ಮತ್ತು ಡಿಜಿಟಲ್ ಮಾರ್ಕೆಟಿಂಗು, ಆನ್ಲೈನ್ ಯಾರ್ಯಾರು ಮಾಡ್ತಾ ಇದ್ದೀರೋ ಅಂಥವರಿಗೆಲ್ಲ ನೀವು ಏನೋ ಅಂದ್ಕೊಳ್ತಿರೋ ಅಂತಹದ್ದೆಲ್ಲ ಒಳ್ಳೆಯ ರೀತಿಯಾಗಿ ಆಗ್ತದೆ. ಮತ್ತು ನೂತನವಾದಂಥ ಒಂದು ಬಿಸ್ನೆಸ್ಸನ್ನು ಆರಂಭ ಮಾಡಿ ಅಷ್ಟೇ ಅಲ್ಲ, ಅದರ ಲಾಭವನ್ನು ಈ ತಿಂಗಳಲ್ಲಿ ಕಾಣ್ತೀರಿ ಅಂತೇಳಿ ಹೇಳ್ತೇನೆ ನಾನು. ಎಷ್ಟೋ ಸಲ ಬಿಸ್ನೆಸ್ ಮಾಡಿ ವರ್ಷಾನುಗಟ್ಟಲೆ ಆದರೂ ಕೂಡ ಲಾಭ ಸಿಗೋದಿಲ್ಲ. ಆದರೆ ಈ ತಿಂಗಳಲ್ಲಿ ನಿಮಗೆ ಬಿಸ್ನೆಸ್ಸನ್ನು ಆರಂಭ ಮಾಡ್ತೀರಿ, ಲಾಭವನ್ನು ಕೂಡ ಕಾಣ್ತೀರಿ. ಯಾಕಂದರೆ ಲಾಭ ಇಲ್ಲ ಅಂತಂದರೆ ಏನೂ ಪ್ರಯೋಜನ ಇಲ್ಲ. ಲಾಭ ಏನಿದೆ ಯಾರು ಬಿಸ್ನೆಸ್ ಮಾಡ್ತಾರೆ. ಹಾಗಾಗಿ ಆ ಲಾಭಾಂಶಗಳನ್ನು ಕೂಡ ಕಾಣ್ತೀರಿ. ಹಾಗೆ 8ನೇದಾಗಿ ಬಹಳ ಮುಖ್ಯವಾಗಿ ಮಕ್ಕಳಿಂದ ಅಥವಾ ಸಂತಾನ ಇಲ್ಲದೇ ಇದ್ದವರಿಗೆ ಸಂತಾನ ಲಭಿಸುವಂಥ ಸಾಧ್ಯತೆಗಳು, ಅಥವಾ ಮಕ್ಕಳು ಯಾರ್ಯಾರಿಗಿದ್ರು ಅಂಥ ಮಕ್ಕಳಿಂದ ಸ್ವಲ್ಪ ನೆಮ್ಮದಿ ಮತ್ತು ಶಾಂತಿ ಸಮೃದ್ಧಿಯನ್ನು ಕಾಣ್ತೀರಿ. ವಿದ್ಯಾರ್ಥಿಗಳ ಜೀವನದಲ್ಲೂ ಕೂಡ ಶುಭ ಅಂತೇಳಿ ಹೇಳಬಹುದು. ಮತ್ತು
ಅಪ್ರಾಪ್ತ ಲಕ್ಷ್ಮಿ ಪ್ರಾಪ್ತವಾಗುವಂತಹ ತಿಂಗಳು ಅಂತ ಹೇಳಬಹುದು. ಯಾಕಂದರೆ ಅಪ್ರಾಪ್ತ ಲಕ್ಷ್ಮಿ ಅಂತಂದರೆ ಯಾವುದು? ನೀವು ಪ್ರಾಪ್ತಿ ಆಗದೇ ಇರುವಂತಹ ಹಣಕಾಸು ಇರಬಹುದು, ದುಡ್ಡು ಇರಬಹುದು, ಅದು ಪ್ರಾಪ್ತಿಯಾಗುವಂಥದ್ದಿದೆ ಅಂತ. ನೋಡಿ, ಎಷ್ಟೋ ಸಲ ನಾವು ಯೋಚನೆ ಮಾಡ್ತಾ ಇರ್ತೇವೆ, ಯಾವುದೋ ಒಂದು ಯೋಚನೆ ಮಾಡ್ತಾ ಇರ್ತೇವೆ, ಅದು ಕೈ ಸಿಗುವುದಿಲ್ಲ. ಯಾವುದೋ ಒಂದು ಹಣ ಬರಬೇಕು ಅಂಥೇಳಿ ಯೋಚನೆ ಮಾಡ್ತೇವೆ, ಬರುವುದಿಲ್ಲ. ಹಾಗಾಗಿ ಅಪ್ರಾಪ್ತವಾದಂಥ ಲಕ್ಷ್ಮಿಯೂ ಕೂಡ ಪ್ರಾಪ್ತಿಯನ್ನು ಹೊಂದುವಂಥ ಸಾಧ್ಯತೆಗಳು ಬಹಳ ಮಟ್ಟಿಗಿದೆ ನಿಮಗೆ. ಮತ್ತು ಮನಸ್ಸಿಗೆ ಎಲ್ಲೋ ಒಂದು ಕಡೆಗೆ ದೃಢತೆ ಹೇಳುವಂಥದ್ದು ಕೂಡ ಆಗುತ್ತೆ. ಅವಿವಾಹಿತರಿಗೆ ವಿವಾಹದ ಅವಕಾಶಗಳು, ವಾಹನದ ಬದಲಾವಣೆ ಮಾಡಿಕೊಳ್ಳುವಂಥ ಒಂದು ಸಾಧ್ಯತೆಗಳು. ಮತ್ತು ಬಹಳ ಮುಖ್ಯವಾಗಿ ನೀವು ಯಾವತ್ತೂ ಕೂಡ ಕರ್ಕಾಟಕ ರಾಶಿಯವರು ಒಳ್ಳೆಯದನ್ನೇ ಚಿಂತನೆ ಮಾಡ್ತಾ ಇರ್ತೀರಿ. ಆದರೆ ಕೆಲವೊಂದು ನಿಮಗೂ ಕೂಡ ಕೆಟ್ಟದ್ದಾಗತ್ತೆ ಅಲ್ವಾ? ಹಾಗಂತೇಳಿ ಕೆಟ್ಟದ್ದು ಆಗಲೇಬಾರದು ಅಂತ ಯಾರಿಗೂ ಇಲ್ಲ. ಆದರೆ ಕೆಟ್ಟದ್ದಾಗಬೇಕು ಅಂತಂದರೆ ನಮ್ಮ ಜನ್ಮಾರ್ಜಿತವಾದಂತಹ ದೋಷ, ಪುಣ್ಯ, ಪಾಪಗಳಿಂದೆಲ್ಲ ಅದು ಬರುತ್ತೆ. ಹಾಗಾಗಿ ಅದನ್ನೆಲ್ಲ ನಿವೃತ್ತಿ ಮಾಡಲಿಕ್ಕೆ ಒಂದೇ ಒಂದು ಈ ತಿಂಗಳಲ್ಲಿ ಬಹಳ ಮುಖ್ಯವಾಗಿ ಸರ್ವದೇವ ನಮಸ್ಕಾರ ಕೇಶವಂ ಪ್ರತಿಗಚ್ಚತಿ. ನೀವೇನು ಮಾಡಬೇಕು? ವಿಷ್ಣುವನ್ನು ಅನನ್ಯವಾಗಿ ಕಾಲಿಡ್ಕೊಳ್ಬೇಕು. ವಿಷ್ಣು ಸಹಸ್ರನಾಮ ಹೇಳುವಂಥದ್ದು, ತಿರುಪತಿ ವೆಂಕಟರಮಣನ ದರ್ಶನ ಮಾಡಿಸುವಂಥದ್ದು, ಮಾತು ನೀವು ಮಾಡುವಂಥದ್ದು. ದರ್ಶನ ಮಾಡಿಸೋದು ಯಾಕೆ ಹೇಳಿದೆ ಅಂತಂದರೆ, ಕರ್ಕಾಟಕ ರಾಶಿಯವರಾಗೆ ನೀವು ಒಬ್ಬರು ಹೋಗಿ ಎಲ್ಲೂ ಆಗೋದಿಲ್ಲ. ನಿಮ್ಮ ಜೊತೆಗೆ 4 ಜನ ಬರಬೇಕು, ಜೊತೆಗೆ ಕರ್ಕೊಂಡು ಹೋಗಬೇಕು, ಅವರನ್ನು ನೀವು ಚೆನ್ನಾಗಿ ಇಟ್ಕೊಳ್ಬೇಕು. ನಾನೇ ಎಲ್ಲ ತಿಂತೇನೆ, ನನಗೆ ಎಲ್ಲ ಜೋಬಿಗೆ ಹಾಕ್ಕೊಳ್ತೇನೆ ಹೇಳಿ ಯಾವತ್ತೂ ಕೂಡ ಯೋಚನೆ ಮಾಡುವಂಥ ರಾಶಿ ಅಲ್ಲ ನಿಮ್ಮದು ಕರ್ಕಾಟಕ ರಾಶಿ ಅಲ್ವಾ? ಒಮ್ಮೆ ಯೋಚನೆ ಮಾಡಿ, ಯಾರದು ಹಂಗಿದೆ ಅಂತೇಳಿ ಕಾಮೆಂಟ್ ಮಾಡಿ, ನನಗೂ ಕೂಡ ಗೊತ್ತಾಗ್ತದೆ. ನಾವು ಹೇಳುವಂಥದ್ದು ಎಷ್ಟು ಸರಿ ಬರುತ್ತೆ, ತಪ್ಪು ಬರುತ್ತೆ ಹೇಳಿ ಗೊತ್ತಾಗ್ತದೆ. ಹಾಗಾಗಿ ಒಟ್ಟಿನಲ್ಲಿ ನೀವು ದರ್ಶನ ಮಾಡಿ, ನಿಮ್ಮವರನ್ನು ಕೂಡ ದರ್ಶನ ಮಾಡಿಸುವಂತಹ ಒಂದು ಪ್ರಯತ್ನ ಮಾಡಿ. ಮತ್ತು ತಂದೆ ತಾಯಿಯವರ ವಿಷಯದಲ್ಲಿ ಸ್ವಲ್ಪ ಜಾಗ್ರತೆ ವಹಿಸ್ಕೊಳ್ಳಿ. ಅವರ ಅಖಂಡವಾದಂಥ ಆಶೀರ್ವಾದವೂ ಕೂಡ ನಿಮಗೆ ಇದೆ. ಮತ್ತು ಯಾವುದೋ ಒಂದು ದೇವತಾ ಉಪಾಸನೆ, ದೇವತಾ ಆರಾಧನೆ ಮಾಡುವಂತಹ ಪ್ರಯತ್ನಗಳನ್ನು ಮಾಡ್ತಾ ಇದ್ದೀರಿ, ಅದನ್ನು ಕಂಟಿನ್ಯೂ ಆಗಿ ನೀವು ಮುಂದೆ ಮಾಡಿ. ಯಾಕಂದರೆ ಈ ದೇವರು ಪೂಜೆ ಮಾಡ್ತೇವೆ ನಾವು, ನಮಗೆ ಒಳ್ಳೇದಾಗ್ತಾ ಬರುತ್ತೆ. ಕೊನೆ ಒಳ್ಳೇದಾದ ತಕ್ಷಣ ನಾವು ಬಿಟ್ಟುಬಿಡ್ತೇವೆ. ಮತ್ತು ಪುನಃ ಸಂಕಟ ಬಂದ ವೆಂಕಟರಮಣ ಪುನಃ ಹೋಗಿ ಭಗವಂತನ ಕಾಲು ಹಿಡಿಯೋದು. ಹಾಗೆ ಮಾಡಬಾರದು. ಯಾವತ್ತೂ ನಮ್ಮ ದೇವತಾ ಉಪಾಸನೆಯಲ್ಲಿ ಹೇಗೆ ಅಂತಂದರೆ, ಆ ಕಾಲ ನಮ್ಮ ಕರ್ತವ್ಯ ಮಾಡ್ತಾ ಇರಬೇಕು. ಭಗವಂತ ಏನು ಕೊಡ್ತೀಯೋ ಕೊಡು, ನನ್ನ ಕೆಲಸ ನಾನು ಮಾಡ್ತಾ ಇದ್ದೇನೆ, ನೀವು ಕೊಟ್ಟರೂ ಸರಿ ಬಿಟ್ಟರೂ ಸರಿ ಅಂಥೇಳಿ ಆ ಮನಸ್ಥಿತಿ ಇಟ್ಕೊಂಡು ಮಾಡ್ತೀರಲ್ವ, ಆವಾಗ ಭಗವಂತ ನಿಮ್ಮನ್ನು ಆಟೋಮೆಟಿಕ್ಕಾಗಿ ಎತ್ತಿ ಬಿಡ್ತಾನೆ. ಯಾಕಂದರೆ ಆಟೋಮೆಟಿಕ್ಕಾಗಿ ಎತ್ತಾನೆ ಅಂತಂದರೆ, ನಿನಗೆ ಕೊಟ್ಟರೂ ಆಯಿತು ಬಿಟ್ಟರೂ ಆಯಿತು ಅಂಥೇಳಿ ಭಗವಂತನ ಮೇಲೆ ನೀವು ಮಾಡ್ತಾ ಇರ್ತೀರಲ್ಲ, ಆವಾಗ ಭಗವಂತ ನಮ್ಗೆ ಅನುಗ್ರಹ ಮಾಡ್ತಾನೆ. ಮತ್ತು ನಿಮ್ಮನ್ನು ಈ ತಿಂಗಳಲ್ಲಿ ಸ್ವಲ್ಪ ಭಗವಂತನು ಪರೀಕ್ಷೆ ಮಾಡ್ತಾನೆ. ಪರೀಕ್ಷೆ ಅಂತಂದ್ರೇನು? ಒಂದು ಸಲ ಜೋಬಲ್ಲಿ 10,000 ಇರುತ್ತೆ, ಒಂದು ಸಲ 1 ರೂಪಾಯಿ 2 ರೂಪಾಯಿ ಇರ್ತದೆ. ಆವಾಗ ನಿಮ್ಮ ಮನಸ್ಥಿತಿ ಹೇಗಿದೆ ಅಂತೇಳಿ ಭಗವಂತ ಪರೀಕ್ಷೆ ಮಾಡ್ತಾನೆ. ಯಾಕೆ ಅಂತಂದರೆ ಕುಜನು 12ನೇ ರಾಶಿಯಲ್ಲಿದ್ದಾನೆ, ಭೂಮಿಯನ್ನು ಕೊಟ್ಟಿದ್ದಾನೆ ನಿಮಗೆ, ಭೂಮಿಯ ವ್ಯವಹಾರಗಳೆಲ್ಲ ಆಗಿದೆ, ರಿಯಲ್ ಎಸ್ಟೇಟ್ ಉದ್ಯಮಗಳು ಇರಬಹುದು. ಹಾಗೆ ಎಲ್ಲ ನಿಮ್ಮ ಅಹಂಕಾರದ ಭಾವನೆಯನ್ನು ಈ ತಿಂಗಳಲ್ಲಿ ಭಗವಂತ ಮುರಿತಾನೆ. ಎಷ್ಟೋ ಸಲ ಅಹಂಕಾರ ಬರುತ್ತೆ, ನನಗೆಲ್ಲದು ಆಗಿಬಿಡುತ್ತೆ ಅಂಥೇಳಿ. ಯಾಕಂದರೆ ಅಹಂಕಾರಗಳನ್ನೆಲ್ಲ ಭಗವಂತ ಎಷ್ಟೋ ಸಲ ನಮಗೆ ಕಡಿಮೆ ಮಾಡ್ತಾನೆ. ನೋಡಿ, ಪ್ರಕೃತಿ, ನಾವೆಲ್ಲ ಪ್ರಕೃತಿ ಮೇಲೆ ಅನೇಕ ತೊಂದರೆಗಳನ್ನು ಮಾಡ್ತೇವೆ. ಆದರೆ ಆ ಪ್ರಕೃತಿ ಒಂದು ಸಲ ಅಲ್ಲಾಡಿದ್ರೆ, ಒಂದು ಸಲ ಕ್ಷಣ ನಮ್ಮ ಕಡೆ ನೋಡಿದ್ರೆ ನಾವು ಅಲ್ಲಾಡಿಬಿಡ್ತೇವಲ್ವ. ಹಾಗೆಯೇ ಆ ಭಗವಂತನ ಅನುಗ್ರಹ, ಭಗವಂತನ ಆಶೀರ್ವಾದದಿಂದ ನಿಮ್ಮ ಅಹಂಕಾರವನ್ನು ಕೂಡ ಮುರಿತಾನೆ. ಆದರೆ ಪ್ರಯತ್ನ ಮಾಡ್ತಾ ಇರ್ತೀರಿ. 5 ವಿಶೇಷವಾಗಿ ಲಭಿಸುವಂತಹ ತಿಂಗಳು ಅಂತ ಹೇಳಬಹುದು. ಒಂದು ಗುರುವಿನ ಆಶೀರ್ವಾದ ಅನುಗ್ರಹ, 2ನೇದು ಹಿರಿಯರ ಆಶೀರ್ವಾದ ಅನುಗ್ರಹ, ತಂದೆ ತಾಯಿಗಳ ಆಶೀರ್ವಾದ ಅನುಗ್ರಹ, 3ನೇದಾಗಿ ಮನಸ್ಸಿಗೆ ಎಲ್ಲೋ ಒಂದು ಕಡೆಗೆ ಇನ್ನೂ ಬೇಕು ಅಂಥೇಳಿ ಇತ್ತು ನಿಮಗೆ, ಆದರೂ ಒಂದು ಸಮಾಧಾನ ಅಂಥೇಳಿ ಅನಿಸುವಂಥದ್ದು. 4ನೇದಾಗಿ ಬಹಳ ಮುಖ್ಯವಾಗಿ ಆರ್ಥಿಕವಾದಂಥ ಅಭಿವೃದ್ಧಿ ಆಗ್ತದೆ ಅಂತ ಹೇಳ್ಬೋದು ಈ ತಿಂಗಳಲ್ಲಿ. 5ನೇದಾಗಿ ಎಲ್ಲರನ್ನೂ ಕೂಡ ಮನಸ್ಸಿನಿಂದ ಕರ್ಕೊಂಡು ಹೋಗ್ತೀರಿ, ಕರ್ಕೊಂಡು ಅವರನ್ನೆಲ್ಲ ಒಳ್ಳೆ ದಾರಿಗೆ ನೀವು ಕರ್ಕೊಂಡು ಹೋಗ್ತೀರಿ. ಯಾಕಂದರೆ ಎಷ್ಟೋ ಸಲ ನಾವು ಅಂದ್ಕೊಳ್ತೇವೆ, ಒಳ್ಳೇದಾಗಬೇಕು ಅಂತಂದ್ರೇನು, ಒಳ್ಳೆ ದಾರಿಯಲ್ಲಿ ನಾವು ನಡಿಬೇಕು, ಒಳ್ಳೆಯದಾಗುವಂಥ ಫಲ ಸಿಗಬೇಕು. ಇದನ್ನೆಲ್ಲ ಭಗವಂತ ನಿಮಗೆ ನೀಡಿದ್ದಾನೆ, ನಿಮ್ಮನ್ನು ಹೆಚ್ಚಿನದಾಗಿ ಭಗವಂತ ನಡೆಸ್ತಾ ಇದ್ದಾನೆ. ಯಾಕಂದರೆ ಹಿಂದೆಲ್ಲ ನೋಡಲಿಕ್ಕೆ ಹೋದರೆ ಕರ್ಕಾಟಕ ರಾಶಿಯವರು ಎಷ್ಟೋ ಭಗವಂತ ಕೊಟ್ಟಿದ್ದಾನೆ. ಯಾಕಂದರೆ ನಿಮಗೆ ಎಲ್ಲವನ್ನೂ ಕೂಡ ಕೊಟ್ಟಿದ್ದಾನೆ, ಯಾವುದಿಲ್ಲ ನಿಮ್ಮ ಕೈಯಲ್ಲಿ. ಆದರೆ ಆವಾಗ ಸ್ವಲ್ಪ ಸಿಟ್ಟು ಒಂದು ಬರ್ತದೆ ಅಲ್ವಾ? ಸಿಟ್ಟು, ಕೋಪ, ತಾಪ, ಒಂದು 5 ನಿಗ್ರಹ ಮಾಡಿಕೊಳ್ಳಿ. ಒಂದು ಸಿಟ್ಟಿನ ವ್ಯವಸ್ಥೆ ನಿಗ್ರಹ ಮಾಡಿಕೊಳ್ಳಿ. 2ನೇದಾಗಿ ನಿಮಗೆ ಇದ್ದದ್ದೆಲ್ಲ ಸಮಾಧಾನ ಮಾಡುವಂಥದ್ದನ್ನು ಮಾಡಿ. 3ನೇದಾಗ ಆದಷ್ಟು ಆಧ್ಯಾತ್ಮಿಕವಾದಂತಹ ಚಿಂತನೆಗಳ ಬಗ್ಗೆ ಜಾಸ್ತಿ ಮನಸ್ಸನ್ನು ಕೊಡುವಂಥ ಪ್ರಯತ್ನವನ್ನು ಮಾಡಿ. 4ನೇದಾಗಿ ಸಂಪಾದನೆ ಮಾಡಬೇಕು, ವ್ಯವಹಾರ ಮಾಡಬೇಕು ನಿಜ, ಆದರೆ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಒಳ್ಳೆ ರೀತಿಯಾಗಿ ನಾವು ಪ್ರಯತ್ನಗಳನ್ನು ಮಾಡಿಕೊಳ್ಳಿ. ಒಂದೇ ಸಲ ಯಾವುದನ್ನು ಮುಂದುಗ್ಲಿಕ್ಕೆ ಹೋಗಬೇಡಿ. 5ನೇದಾಗಿ ಗೃಹಿಣಿಯರಿಗೆ ಬಹಳ ಜಾಗ್ರತೆ. ಇದಿಷ್ಟು ನಮಗೆ ಈ ತಿಂಗಳಲ್ಲಿ ಹೇಳುವಂಥದ್ದು. ಈ ತಿಂಗಳಲ್ಲಿ ನೋಡಿ, ಪೂಜೆ ಪುನಸ್ಕಾರಗಳನ್ನು ಮಾಡಬೇಕು ಅಂತಂದರೆ 6, 7 ಚೆನ್ನಾಗಿದೆ. ಹಾಗೆ ಇನ್ನು 13ನೇ ತಾರೀಕು ಕೂಡ ಪ್ರಶಸ್ತವಾಗಿದೆ ಅಂತ ಹೇಳಬಹುದು. ನಕ್ಷತ್ರ ಪರಿಹಾರಗಳು ಏನಪ್ಪ ನೋಡಿ, ಪುನರ್ವಸು ನಕ್ಷತ್ರ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು 4ನೇ ಪಾದದವರು
ವಿಷ್ಣುವನ್ನೇ ಆರಾಧನೆ ಮಾಡಿ. 16ನೇ ತಾರೀಕಿಗೆ ಅನಂತ ಪದ್ಮನಾಭ ವ್ರತ ಇದೆ. ವಿಷ್ಣು ಸಹಸ್ರನಾಮ ಪಾರಾಯಣೆ, ಅಖಂಡವಾಗಿ ವಿಷ್ಣು ಸಹಸ್ರನಾಮ ಪಾರಾಯಣೆ ಮಾಡಿ, ತುಳಸಿಯನ್ನು ಅರ್ಚನೆ ಮಾಡಿ, ಇದರಿಂದ ಶುಭವಾಗ್ತದೆ. ಇನ್ನು ಪುಷ್ಯ ನಕ್ಷತ್ರ ನಿಮ್ಗೆ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಗಣೇಶನ ಹಬ್ಬದ ದಿವಸ ನೀವು ಗಣೇಶನಿಗೆ ನೈವೇದ್ಯ ಮಾಡಿ, ಚೆನ್ನಾಗಿ ನೈವೇದ್ಯ ಮಾಡಿ. ಈ ತಿಂಗಳಲ್ಲಿ ನೋಡೋಣ ನೀವು ಗಣೇಶನಿಗೆ. ಆ ಗಣೇಶ ನಿಮಗೆ ಎಲ್ಲವನ್ನೂ ಕೂಡ ಕೊಡ್ತಾನೆ. ಪುಷ್ಯ ನಕ್ಷತ್ರದವರು, ಇದು ಶನಿ ನಕ್ಷತ್ರ, ಪುಷ್ಯ ನಕ್ಷತ್ರ ಅಂತಂದರೆ ಒಟ್ಟಿನಲ್ಲಿ ನಿಮಗೆಲ್ಲ ಬೇಕಾದದ್ದನ್ನೆಲ್ಲ ಆ ಭಗವಂತ ಗಣೇಶ ನೀಡಿದ್ದಾನೆ. ಇನ್ನು ಆಶ್ಲೇಷ ನಕ್ಷತ್ರ, ಎಷ್ಟೋ ಜನ ಆಶ್ಲೇಷ ನಕ್ಷತ್ರದವರು ಇದ್ದೂ ಇಲ್ಲದೆ ಇದ್ದ ಹಾಗೆ ಇದ್ದೀರಿ. ಆದರೆ ನೀವು ಆ ಭಗವಂತನ ಗಣೇಶನ ನಂಬಿ ಸಾಧ್ಯವಾದರೆ ನೋಡಿ, ಇದಿಷ್ಟನ್ನು ಆಶ್ಲೇಷ ನಕ್ಷತ್ರದವರು ಬರೆದಿಟ್ಕೊಳ್ಳಿ, ಮರೆತು ಹೋಗಬಹುದು. ನೋಡಿ, ಒಂದನೇದಾಗಿ ಅಷ್ಟದ್ರವ್ಯ ಅಂತೇಳಿ ಹೇಳ್ತೇವೆ ಗಣೇಶನಿಗೆ. ಅಷ್ಟದ್ರವ್ಯ ಗಣಪತಿ ಹೋಮ ಮಾಡುವಂಥ ಒಂದು ಪದ್ಧತಿ ಪಕ್ಷವೂ ಕೂಡ ಇದೆ. ನಿಮಗದೆಲ್ಲ ಸಾಧ್ಯ ಇಲ್ಲ ಸ್ವಾಮಿ, ನಾನು ಬಡವ, ನನ್ನ ಕೈಲಿ ಮಾಡಲಿಕ್ಕೆ ಆಗಲ್ಲ ಅಂತಂದರೆ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಇಷ್ಟು ನೈವೇದ್ಯವನ್ನಾದರೂ ಮಾಡಿ. 1 ಬಾಳೆಹಣ್ಣು, 2 ಕಬ್ಬು, 3ನೇದಾಗಿ ಅರಳು, 4ನೇದಾಗಿ ಅಕ್ಕಿ ಹಿಟ್ಟು, ಹಾಗೆ ಇನ್ನು ಬಾಳೆಹಣ್ಣು ಹೇಳಿದೆ ಅನಿಸುತ್ತೆ. ಅನಂತರದಲ್ಲಿ ಮೋದಕ, ಅನಂತರ ಅದರ ಜೊತೆಗೆ ಕಾಯಿಯ ತುರಿ, ಹಾಗೆ ಜೇನುತುಪ್ಪ, ಸ್ವಲ್ಪ ಹಾಲನ್ನು ಮಿಕ್ಸ್ ಮಾಡಿ ಗಣೇಶನಿಗೆ ನೈವೇದ್ಯವನ್ನು ಮಾಡಿ. ಅಷ್ಟದ್ರವ್ಯಗಳನ್ನು ನೈವೇದ್ಯ ಮಾಡಿ. ಆ ಗಣೇಶನನ್ನು ಬಹಳ ಸಂತೃಪ್ತಿ ಆಗ್ತಾನೆ. ಅಂದರೆ ಕಾಯಿಯನ್ನು ತುರಿದು ನೈವೇದ್ಯ ಮಾಡಿ, ಕಾಯಿ ಒಡೆಯೋದು ಬೇಡ, ಅದನ್ನೆಲ್ಲ ಮಿಕ್ಸ್ ಮಾಡಿ ಅಷ್ಟದ್ರವ್ಯ ಗಣಪತಿ ಹೋಮ ಅಂಥೇಳಿ ಮಾಡ್ತಾರೆ. ಹಾಗಂತಹ ಗಣೇಶನನ್ನು ನೀವು ಈ ತಿಂಗಳಲ್ಲಿ ಆರಂಭದಿಂದ ಕೊನೆಯವರೆಗೂ ಕೂಡ ಬೇಡ್ಕೊಳ್ತಾ ಬನ್ನಿ. ಆ ಗಣೇಶ ನಿಮ್ಗೆ ಅನುಗ್ರಹ ಮಾಡ್ತಾನೆ. ಯಾಕಂದ್ರೆ ನಿಮ್ಮದು ನಾಗನ ನಕ್ಷತ್ರ, ಸರ್ಪನ ನಕ್ಷತ್ರ. ಹಾಗೆ ಹಿಂದೆಲ್ಲ ನಾವು ನೋಡಿ, ಹಿಂದೆ ಬಂದಿದೆ ನಮಗೆ, ಯಾಕಂದ್ರೆ ನಾಗನ ಆರಾಧನೆ ಎಲ್ಲ ಬಂದುಬಿಟ್ಟಿದೆ. ಈಗೇನು ಭಾದ್ರಪದ ಮಾಸದ ಗಣೇಶನ ಆರಂಭ. ಅದಕ್ಕೆ ನಮ್ಮಲ್ಲಿ ಗಣೇಶ ಸ್ಕಂದ ಸಂಯುಕ್ತೌ ವಂದೇ ವಾಂಛಿತ ಸಿದ್ಧಯೇ ಎಂಬುದಾಗಿ ಹೇಳಿದರು. ಒಂದು ಕಡೆ ಗಣೇಶ, ಒಂದು ಕಡೆ ಸುಬ್ರಹ್ಮಣ್ಯ ಇರಬೇಕು. ಸುಬ್ರಹ್ಮಣ್ಯನನ್ನು ಮಾಡಿದಿರಿ ನೀವು ಈ ತಿಂಗಳಲ್ಲಿ ಎಡಬಿಡದೆ ಗಣೇಶನನ್ನು ಗಟ್ಟಿಯಾಗಿ ಹಿಡ್ಕೊಳ್ಳಿ. ಗಣೇಶನಿಗೆ ಅಷ್ಟದ್ರವ್ಯ ನೈವೇದ್ಯ ಮಾಡಿ, ಸಾಧ್ಯವಾದರೆ ಅಷ್ಟದ್ರವ್ಯ ಗಣಪತಿ ಹೋಮ ಅಂತ ಹೇಳ್ತಾರೆ, ಅದನ್ನು ಮಾಡಿ. ಅಥವಾ ಅಷ್ಟದ್ರವ್ಯಗಳನ್ನು ಗಣೇಶನಿಗೆ ನೈವೇದ್ಯವನ್ನು ಮಾಡಿ, ಏನೋ ಒಂದು ಗಣೇಶನನ್ನು ಭಕ್ತಿಯಿಂದ ಬೇಡ್ಕೊಳ್ಳಿ. ಆ ಗಣೇಶನ ನಿಮ್ಮನ್ನೆಲ್ಲರನ್ನು ಕೂಡ ಎತ್ತಲಿ, ಅನುಕೂಲ ಮಾಡಲಿ ಅಂತ ಹೇಳ್ತಾ, ನಮ್ಮದೇ ಇನ್ನೊಂದು ಯೂಟ್ಯೂಬ್ ಚಾನಲ್ ಇದೆ, ಸಬ್ಸ್ಕ್ರೈಬ್ ಮಾಡಿ. ದೇವತಾ ದರ್ಶನ ಹೇಳುವಂಥದ್ದು. ಅದರ ಜೊತೆಗೆ ನಿಮ್ಮೆಲ್ಲರ ಸಹಾಯ ಸಹಕಾರದಿಂದ 1 ಲಕ್ಷ ಸಬ್ಸ್ಕ್ರೈಬರು ಆಗಿದೆ. ಅನೇಕ ಧನ್ಯವಾದಗಳು. ನಮಸ್ಕಾರ. ಲೋಕ ಸಮಸ್ತ ಸುಖಿನೋ ಭವಂತು, ಸಮಸ್ತ ಸನ್ಮಂಗಲಾನಿ ಭವಂತು. ನಮಸ್ಕಾರ.